ಚಾಮರಾಜನಗರ ಜಿಲ್ಲೆಯಲ್ಲಿನ ಮಾನವ ವನ್ಯಜೀವಿ ಸಂಘರ್ಷ ತಡೆಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಹಯೋಗದಲ್ಲಿ ಅರಣ್ಯ ಇಲಾಖೆಯ ವಿರುದ್ಧ ಇಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಚಾಮರಾಜನಗರದ ಸುಲ್ತಾನ್ ಶರೀಫ್ ವೃತ್ತದ ಸಮೀಪದ ಬಿಳಿಗಿರಿ ರಂಗನಾಥಸ್ವಾಮಿ ಹುಲಿ ಸಂರಕ್ಷಿತ ಅರಣ್ಯ ಕಚೇರಿ ಮುಂಭಾಗ ಅರಣ್ಯ ಇಲಾಖೆಯ ವಿರುದ್ಧ ಪ್ರತಿಭಟನಾಕಾರರು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಹಾಲಿನ ನಾಗರಾಜು ಹಾಗೂ ಪದಾಧಿಕಾರಿಗಳು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಬಳಿಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್, ಜಿಲ್ಲೆಯಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಾಗುತ್ತಿದೆ. ತಾಲೂಕಿನ ಹರವೆ ಹಾಗೂ ಹೊನ್ನಹಳ್ಳಿ ಭಾಗದ ಅರಣ್ಯದಂಚಿನ ಪ್ರದೇಶದಲ್ಲಿ ಕಾಣಿಸುತ್ತಿರುವ ಹುಲಿ, ಚಿರತೆ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಿದರು. ಹುಲಿ, ಚಿರತೆಯ ಬಗ್ಗೆ ಭಯಭೀತರಾಗುವುದರಿಂದ ಕೂಲಿ ಕಾರ್ಮಿಕರು ಬಾರದೆ ಕೃಷಿ ಚಟುವಟಿಕೆಗೆ ತೊಂದರೆಯಾಗುತ್ತಿದೆ. ಅರಣ್ಯ ಅಧಿಕಾರಿಗಳು ಕೂಡಲೇ ವೈಜ್ಞಾನಿಕವಾಗಿ ಥರ್ಮಲ್ ಡ್ರೋನ್, ಕ್ಯಾಮೆರಾ ಟ್ರ್ಯಾಪ್ ಜೊತೆಗೆ ಬೋನ್ ಅಳವಡಿಸಬೇಕೆಂದು ಆಗ್ರಹಿಸಿದರು. ಮಾನವ ವನ್ಯಜೀವಿ ಸಂಘರ್ಷ ಸ್ಥಳಕ್ಕೆ ಸಮರ್ಪಕವಾಗಿ ಸಿಬ್ಬಂದಿಯನ್ನು ನೇಮಿಸಬೇಕು. ಪೂರ್ವ ಯೋಜಿತ ಕ್ರಮ ಕೈಗೊಳ್ಳುವ ಮೂಲಕ ಪರಿಸ್ಥಿತಿಯನ್ನು ಸಮರ್ಪಕವಾಗಿ ನಿರ್ವಹಿಸುವಂತೆ ಅವರು ಒತ್ತಾಯಿಸಿದರು. ಅಂದ್ರೆ ಕಳೆದ ಸಾಲಿನಲ್ಲಿ 4-5 ಮಾನವ ಪ್ರಾಣ ಸಂಘರ್ಷ ಆದ್ಮೇಲೆ ಅಧಿಕಾರಿಗಳು, ಮಂತ್ರಿಗಳು, ಎಂಎಲ್ಎಗಳು ಹೊರಗಡೆ ಬಂದ್ರಿ. ಅಂದ್ರೆ ಮಾನವ ಸತ್ತ ಮೇಲೆ ನೀವು ಬರ್ಲಿಕ್ಕಿರೋದು, ಮಾನವ ಸತ್ತ ಮೇಲೆ ಬರಕ್ಕಿರೋದು ನೀವು ಅಧಿಕಾರಿಗಳು. ಮೊದಲೇ ಪೂರ್ವಯೋಜಿತವಾಗಿ ಕ್ರಮ ಕೈಗೊಂಡ್ರೆ ಯಾವುದೇ ಪ್ರಾಣ ಹಾನಿ ಆಗೋದಿಲ್ಲ. ಅದಕ್ಕೆ ಪೂರ್ವಯೋಜಿತ ಕ್ರಮ ಕೈಗೊಳ್ಳಬೇಕು. ಆ ಮುಖಾಂತರ ಸಮರ್ಪಕವಾದಂಥ ನಿರ್ವಹಣೆ ಮಾಡಿ ಈಗ ಬಂದಿರತಕ್ಕಂಥ ಹುಲಿ, ಚಿರತೆಗಳು, ಕಾಡು ಪ್ರಾಣಿಗಳನ್ನ ಸೆರೆ ಹಿಡಿದು ಹೊರಗಡೆ ಆಗ್ತಕ್ಕಂಥದ್ದು, ಕಾಡಿನೊಳಗಡೆ ಬಿಡ್ತಕ್ಕಂಥದ್ದು ರಕ್ಷಣೆ ಮಾಡ್ತಂತ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಇಲಾಖೆಗೆ ಬೀಗ ಜಡಿಯುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತೇನೆ.